ಇವತ್ತು ಸ್ಥಳೀಯನಂತ ಚುನಾವಣೆಯಲ್ಲಿ ಗೆಲ್ಲಿಸಿ ನಮ್ಮ ಟೇಕಲ್ ಹೋಬಳಿಯ ಸಂಪೂರ್ಣ ಪ್ರಕೃತಿಯ ನಾಶ ಮಾಡಿಬಿಟ್ರು. ಹಾಲ್ಕಳ್ಳ ಬಂಡೆ ಕಳ್ಳ ಅದು ಇದು ಅಂತ ಮಾನ್ಯ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದವರು ಇವರೇ ಈಗ ಕ್ವಾರಿ ಮಾಲೀಕರಾಗ್ಬಿಟ್ಟು ಇವತ್ತು ರಾತ್ರಿ ಅಲ್ಲಿ ಬನ್ನಳ್ಳಿ ಗ್ರಾಮದಲ್ಲಿ ಬಂಡೆ ಏನಾದ್ರು ರಷ್ಟು ಮುಂದೆ ಹೋಗಿದ್ದಿದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೊಬೇಕಾಗಿತ್ತು. ಆ ಟ್ಯಾಂಕ್ ಮಾರ್ಕಂಡೇಯ ಡ್ಯಾಮ್ ಇಂದ ಬರೋ ನೀರು ಆ ಟ್ಯಾಂಕ್ ಸಂಪೂರ್ಣ ಅಪಾಯ. ಅದೇ ಒಂದು ಇವ್ರು ಬ್ಲಾಸ್ಟಿಂಗ್ ಮಾಡೋದ್ರಿಂದ ತೊಂದರೆ ಆಗ್ತಾ ತಕ್ಷಣ ಈ ಲೀಸ್ಗಳೆಲ್ಲ ರದ್ದು ಮಾಡಬೇಕು. ಮಾಲೂರು ತಾಲೂಕು ಟೇಕಲ್ ಹೋಬಳಿ ಮಾರ್ಕಂಡೇಯ ಡ್ಯಾಮಿಂದ ಇಲ್ಲಿ ಟೇಕಲ್ ಬೆಟ್ಟದಲ್ಲಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಸುಮಾರು 100-180 ಹಳ್ಳಿಗೆ ನೀರು ಪೂರೈಕೆ ಒಂದು ಇದು ಪ್ರಾಜೆಕ್ಟ್. ಇದ್ರ ಪಕ್ಕದಲ್ಲೇ QL ನಂಬರ್ 3836 ಹಾಗೂ 849 ಇದು ಮಾಜಿ ಸಂಸದರಾದ ಮುನಿಸ್ವಾಮಿ ಹಾಗೂ ನಟರಾಜ್ ಅನ್ನೋರ್ದು ಇಲ್ಲಿ ಲೀಸ್ ಕೊಟ್ಟಿದ್ದಾರೆ. ಇದು ಬಂದು ಕೃಷ್ಣಮೂರ್ತಿ ಅನ್ನೋರಿಗೆ ಟ್ರಾನ್ಸ್ಫರ್ ಆಗಿದೆ. ಇದು ಮುನಿಸ್ವಾಮಿ ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವ್ರದ ಕ್ವಾರಿ ಘಟಕ. ತದನಂತರ ಈಗ ರಾತ್ರಿ ಬನ್ನಳ್ಳಿಯಲ್ಲಿ ಎಲ್ಲೋ ಬ್ಲಾಸ್ಟಿಂಗ್ ಆಗಿ ಏನೋ ಇದಾಗಿ ಬಂಡೆ ಗುಡ್ಕೊಂಬಂದು ಯಾವುದೋ ದೇವ್ರ ದಯೆಯಿಂದ ಯಾವುದೋ ತೊಂದರೆ ಆಗದೆ ಮನೆಗಳು ಪಕ್ಕಕ್ಕೆ ಬಂದು ಹೋಗ್ಬಿಟ್ಟಿದೆ. ಇಲ್ಲಾಂದರೆ ಸುಮಾರು ಜನ ಪ್ರಾಣ ಕಳ್ಕೊಳ್ಬೇಕಾಗಿತ್ತು ಆ ಪರಿಸ್ಥಿತಿಯಲ್ಲಿ. ಈಗ ಇಲ್ಲಿ ಸರ್ವೆ ನಂಬರ್ 233 ಟೇಕಲ್ ಗ್ರಾಮ ಪಕ್ಕದಲ್ಲೇ ಮನೆಗಳು ಎಲ್ಲ ಇದ್ದಾವೆ ಮತ್ತು ಟ್ಯಾಂಕ್ ಇದೆ. ಮಾರ್ಕಂಡೇಯ ಡ್ಯಾಮಿಂದ ಇಲ್ಲಿಗೆ ನೀರು ಪುಷ್ ಆಗೋ ಟ್ಯಾಂಕು. ಅಲ್ಲಿ ಈಗ ಹೊಸದಾಗಿ ಲೀಸು ಕ್ರಷರ್ ಘಟಕ ಮಾನ್ಯ ನಂಜೇಗೌಡರು ಶಾಸಕರು KDB ಮೀಟಿಂಗಲ್ಲಿ ಇನ್ಯಾವುದು ನಮ್ಮ ಹೋಬಳಿಯಲ್ಲಿ ಕ್ರಷರ್ ಘಟಕಗಳು ಕೊಡಬೇಡ್ರಿ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಹೇಳಿದ್ರು. ಆದರೆ 1 ನಾಲಿಗೆನೋ 2 ನಾಲಿಗೆನೋ ಮಾನ್ಯ ಶಾಸಕರಿಗೆ ಈಗ ಅವನು ವೇಮಗಲ್ ಯಾರೋ ಕೃಷ್ಣಮೂರ್ತಿ ಅನ್ನೋನು ಈಗ ಅಲ್ಲಿ ಕ್ರಷರ್ ಮಾಡ್ತವನೆ. ಈಗ ಮಿಷಿನ್ಗಳು ಫಿಟ್ ಮಾಡ್ತವ್ರೆ. ಮತ್ತೆ ಅಲ್ಲಿನ ಕ್ವಾರಿ ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರ ಕ್ವಾರಿ ಈಗ ಕೃಷ್ಣಮೂರ್ತಿ ಅನ್ನೋರಿಗೆ ವರ್ಗಾವಣೆ ಆಗಿದೆ. ಈಗ ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಆ ಟ್ಯಾಂಕ್ಗೂ ಪ್ರಾಬ್ಲಮ್ಮು. ಅಲ್ಲಿ ಈಗ ಸದ್ಯ ಆ ಟೇಕಲ್ ಗ್ರಾಮದಲ್ಲಿ ಬಡವರು ಬೆಟ್ಟದ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಅದಕ್ಕೂ ತೊಂದರೆ. ತಕ್ಷಣ ಇವೆಲ್ಲವೂ ಈ ಲೀಸು ಮತ್ತು ಆ ಕ್ರಷರ್ ಘಟಕ ಈಗ ಮಿಷಿನ್ಗಳು ಫಿಟ್ ಮಾಡ್ತಿರೋದು ಇವೆಲ್ಲವನ್ನು ಕ್ಯಾನ್ಸಲ್ ಮಾಡಬೇಕು. ಮಾನ್ಯ ಶಾಸಕರು ಮಾತಲ್ಲಿ ಹೇಳೋದು, ಮೀಡಿಯಾ ಮುಂದೆ ಮಾತಾಡೋದು, ಇವತ್ತು ಸ್ಥಳೀಯನಂತ ಚುನಾವಣೆಯಲ್ಲಿ ಗೆಲ್ಲಿಸಿ ನಮ್ಮ ಟೇಕಲ್ ಹೋಬಳಿಯ ಸಂಪೂರ್ಣ ಪ್ರಕೃತಿಯ ನಾಶ ಮಾಡಿಬಿಟ್ರು. ಇವತ್ತು ರಾತ್ರಿ ಅಲ್ಲಿ ಬನ್ನಳ್ಳಿ ಗ್ರಾಮದಲ್ಲಿ ಬಂಡೆ ಏನಾದರೂ ರಷ್ಟು ಮುಂದೆ ಹೋಗಿದ್ದಿದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೊಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿದೆ. ಈಗ ಅಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ರೆ ಆ ಯುವಕರು ಅವ್ರ ಮೇಲೆ ಕೇಸ್ ಹಾಕೋದು ಈಗೆಲ್ಲ ತಂತ್ರ ನಡೀತೈತೆ. ತಕ್ಷಣ ಬೆಟ್ಟದ ಸುತ್ತಮುತ್ತ ಯಾವ್ಯಾವ ಕ್ವಾರಿಗಳು ಕ್ರಷರ್ಗಳಿದಾವೋ ಅವೆಲ್ಲ ಲೀಸ್ಗಳು ರದ್ದು ಮಾಡಬೇಕು. ವಿಶೇಷವಾಗಿ ಟೇಕಲ್ ಸರ್ವೆ ನಂಬರ್ 233 ಈ ಕೃಷ್ಣಮೂರ್ತಿ ಅನ್ನೋರಿಗೆ ಈಗ ಮಾಜಿ ಸಂಸದ ಹಾಲ್ಕಳ್ಳ ಬಂಡೆ ಕಳ್ಳ ಅದು ಇದು ಅಂತ ಮಾನ್ಯ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದವರು ಇವರೇ ಈಗ ಕ್ವಾರಿ ಮಾಲೀಕರಾಗ್ಬಿಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಏನೋ ಅದೇ ಲೀಸ್ನ ಟ್ರಾನ್ಸ್ಫರ್ ಮಾಡಿ ಈಗ ಇವರೆಲ್ಲ ರಾತ್ರಿ ಪ್ರೇಮಿಗಳು ಒಬ್ರೇ ಎಲ್ಲ. ಅದರಿಂದ ತಕ್ಷಣ ಈ ಲೀಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೂ ಇದನ್ನ ತರ್ತಾ ಇದೀರಿ. ಮುನಿಸ್ವಾಮಿ ಅವರು ವಿರೋಧ ಮಾಡ್ತಾ ಇದ್ರು, ಬಂಡೆ ಮಾಡಿಬಿಟ್ರು, ಮೀಡಿಯಾಗಳೆಲ್ಲ ನೋಡ್ಬೋದು, ಅದು ಹಾಲ್ ಮಾರ್ಬಿಟ್ರು, ಬಂಡೆ ಮಾರ್ಬಿಟ್ರು ಅದು ಅಂತ. ಇವರೇ ಅಲ್ಲಿ ಸರ್ವೆ ನಂಬರ್ 233ರಲ್ಲಿ ಲೀಸ್ ಮಾಡ್ಕೊಂಡು ಈಗ ಅದನ್ನೇ ಈಗ ಅದನ್ನ ಒಂದು 5 ಲಕ್ಷ ಆಗ್ತದೆ ಒಂದು ಲೀಸ್ ಮಾಡಕ್ಕಂದ್ರೆ 2 ಕೋಟಿ 3 ಕೋಟಿಗೆ ಮಾರಿ ಈಗ ವೇಮಗಲ್ ಕೃಷ್ಣಮೂರ್ತಿ ಅನ್ನೋನು ವೇಮಗಲ್ ನಿಕ ಬಂದು ಇಲ್ಲಿ ಕ್ರಷರು ಕೂಡಿಸ್ತಾವನೆ ಮತ್ತೆ ಅಲ್ಲಿ ಲೀಸು ಅವ್ರಿಗೆ ಮಾರವ್ರೆ. ಅಲ್ಲೇನಾದ್ರೂ ಈಗ ಶುರುವಾಯ್ತಂದ್ರೆ ಆ ಟೇಕಲ್ ಗ್ರಾಮ ಟೋಟಲಿ ಅಪಾಯ. ಮತ್ತೆ ಆ ಟ್ಯಾಂಕ್ ಮಾರ್ಕಂಡೇಯ ಡ್ಯಾಮಿಂದ ಬರೋ ನೀರು ಆ ಟ್ಯಾಂಕ್ ಸಂಪೂರ್ಣ ಅಪಾಯ. ಅದೇ ಒಂದು ಇವ್ರು ಬ್ಲಾಸ್ಟಿಂಗ್ ಮಾಡೋದ್ರಿಂದ ತೊಂದರೆ ಆಗ್ತಾ ತಕ್ಷಣ ಈ ಲೀಸ್ಗಳೆಲ್ಲ ರದ್ದು ಮಾಡ್ಬೇಕು. ಈಗ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಾವು ಈಗ ದೂರು ಕೊಡ್ತಾ ಇದ್ದೀವಿ. ಈ ಮುಖಾಂತರ ದೂರು ಕೊಡ್ತೀವಿ. ಮತ್ತೆ ಎಲ್ಲ ರಾತ್ರಿ ಈಗ ಬನ್ನಳ್ಳಿ ಹತ್ರ ಆ ರೀತಿ ಆಗಿರೋದು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡಿ ಆ ಸುತ್ತಮುತ್ತ ಯಾವ್ಯಾವ ಕ್ವಾರಿಗಳೈತೋ ಅವೆಲ್ಲ ರದ್ದು ಮಾಡ್ಬೇಕಂತ ಈ ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಸಂಬಂಧಪಟ್ಟವ್ರಿಗೂ ವಿಶೇಷವಾಗಿ ಶಾಸಕರಿಗೂ ಸ್ಥಳೀಯ ಶಾಸಕನಾಗಿ ತಕ್ಷಣ ಅಲ್ಲಿರೋ ಸುತ್ತಮುತ್ತ ಇರೋ ಕ್ವಾರಿಗಳ ಲೈಸೆನ್ಸ್ಗಳೆಲ್ಲ ರದ್ದು ಮಾಡ್ಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀವಿ. ಬನ್ನಳ್ಳಿದೇನಂದ್ರೆ
ಒಂದು ನಿಯಮ ಉಲ್ಲಂಘಿಸಿ ಬ್ಲಾಸ್ಟ್ ಮಾಡಿದಾಗ ಅಲ್ಲಿ ಶೇಕಿಂಗ್ ಆಗಿ, ಈಗ DGMS ಗೈಡ್ಲೈನ್ಸ್ ಫಾಲೋ ಮಾಡ್ತೀರಾ, ಬಂಡೆ ಒಂದು ಮೇಲಿಂದ ಇದಾಗಿ ಬಂದು ಸ್ವಲ್ಪದ್ರಲ್ಲಿ ಮನೆಗಳ ಹತ್ರ ಬಂದು ಸೈಡ್ಗೆ ಹೋಗ್ಬಿಟ್ಟಿದೆ. ಹಂಗೆ ಸ್ಟ್ರೈಟ್ ಬಂದಿದ್ರೆ ಆ ಮನೆಗಳು, ತುಂಬ ಮನೆಗಳಿಗೆ ಎಷ್ಟೋ ಜನ ಪ್ರಾಣ ಕಳ್ಕೊಬೇಕಾಗಿತ್ತು. ದೇವ್ರ ದಯೆ ಏನೂ ಆಗಿಲ್ಲ. ಅಲ್ಲಿ ಸುತ್ತಮುತ್ತ ಇರೋ ಕ್ರಷರ್ ಲೈಸೆನ್ಸು, ಆ ಕ್ವಾರಿ ಲೈಸೆನ್ಸು ರದ್ದು ಮಾಡ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಅಲ್ಲಿ ಸುತ್ತಮುತ್ತ ಈಗ ಪಕ್ಕದಲ್ಲೇ ಸುಮಾರು ಕ್ರಷರ್ಗಳಿವೆ, ಒಂದು 5-6 ಕ್ರಷರು, ಕ್ವಾರಿಗಳೆಲ್ಲ ಇವೆ. ಅವೆಲ್ಲ ಸರ್ವೆ ಮಾಡಿ ಅವು ಯಾವ್ಯಾವ ಅಲ್ಲಿ ಅಪಾಯ ಆಯಿತು ಅವೆಲ್ಲ ರದ್ದು ಮಾಡ್ಬೇಕಂತ ನಾವು ಒತ್ತಾಯಿಸ್ತೀವಿ.